ಆಯಿತು. ಗಜಪತಿ ಏನು ಎಲ್ಲಿಂದ ಬರ್ತಮ್ಮ? ಇದು ಹತ್ತಿರದಲ್ಲೇ ಎಲ್ಲ ಮರಿ ಆಗಿರ್ತದೆ. ಬಟ್ಟೆಯಿಂದ ಮರಿ ಆಗಿರ್ತದೆ. ಜೂನ್ ಜುಲೈ ಆಗಸ್ಟ್ ಗಂಟನೂ ಮರಿಗಳು ತುಂಬ ಹೆಚ್ಚಾಗಿ ಕಾಣಿಸ್ತವೆ. ಇವತ್ತು ಒಂದು ಮರಿ ಕಾಣಿಸಿದೆ ಅಂತ ಅಂದರೆ ಸುತ್ತ ಮರಿಗಳು ಇರಬೇಕಿನ್ನ. ಬೆಳಗ್ಗೆ ಹೊತ್ತು ಎದ್ದೇಳುವಾಗ ಶೂ, ಚಪ್ಪಲಿ, ಕಾಲು ಒರೆಸೋ ಮ್ಯಾಟು ಮತ್ತು ರಾತ್ರಿ ಹೊತ್ತು ಕತ್ತಲಲ್ಲಿ ತಿರುಗಾಡೋದು ಸ್ವಲ್ಪ ಕಮ್ಮಿ ಮಾಡಿ ಆದಷ್ಟು ಬೆಳಕಿನ ಸಹಾಯ ತಗೊಳ್ಳಿ. ಕತ್ತಲು ಓಡಾಡೋಕೆ ಹೋಗ್ಬಿಡಿ. ವಾಶ್ರೂಮ್ ಆಗಲಿ, ಮನೆ ಬಾಗಿಲಾಗಲಿ, ವಾಸ್ಕಲ್ ಆಗಲಿ ಅಲ್ಲಿ ಸ್ವಲ್ಪ ಹುಷಾರಾಗಿ ಹೋಗ್ಬಿಡಿ. ನಾವು ಗೊತ್ತಾಗಲ್ಲ ಬೇಕು. ವಾಸ್ಕಲ್ ಹತ್ರ ಬೆಚ್ಚಿಗೆ ಸಿಗುತ್ತೆ ಅಂತ ವಾಸ್ಕಲ್ ಮೂಲೆಗೆ ಹೋಗಿ ಸೇರ್ಕೊಡುತ್ತೆ. ಶೂ ಅಲ್ಲಿ ಬೆಚ್ಚಿಗಿರುತ್ತೆ ಶೂ ಒಳಗೆ ಸೇರ್ಕೊಡುತ್ತೆ, ಚಪ್ಪಲಿಗೆ ಸೇರ್ಕೊಡುತ್ತೆ, ನೀವು ಹಾಕಿರ್ತಿರಲ್ಲ ಬಟ್ಟೆಗೆ ಸೇರ್ಕೊಡುತ್ತೆ. ಆದಷ್ಟು ತುಂಬ ಹುಷಾರಾಗಿ. ಆಯ್ತು ಬಾಮನೆ, ಆಯ್ತು ಆಯ್ತು ಬಾಮನೆ, ಆಯಿತು. ಸ್ವಲ್ಪ ಆಯಿತು. ಕುಂಬಾಪುರ ಗೇಟು ಕುಂಬಾಪುರಿ ಕಾಣಿಸ್ಕೊಂಡಿದೆ ಅಂದರೆ ಇವರೇ ಎಲ್ಲ ಅಕ್ಕಪಕ್ಕ ಮನೆಯವರು ಕೂಡ ತುಂಬ ಸೇಫ್ ಆಗಿರಿ. ಅವರೇ ಹೋಯ್ತಾರೆ ನಡಿಯಪ್ಪ. ಅಷ್ಟೇ. ಆದರೂ ಶೂ ಚಪ್ಪಲಿ ಚೆಕ್ ಮಾಡಿಬಿಟ್ಟು ಆಮೇಲೆ ಹಾಕ್ಬೇಡಿ. ಜಯಮ್ಮ ಅಂತನಾ? ನಮ್ಮ ಪ್ರಜ್ಜು ಅಂತ, ತಮರಾಜು, ಪ್ರಜ್ಜು ಫ್ರೆಂಡು, ಗುಡ್ ಫ್ರೆಂಡು. ಹೋಗೈಸ್ ಅಂದರೆ ಜಯ ಆಂಜನೇಯ.